ಮುಖ್ಯಮಂತ್ರಿಗೆ ಮನವಿ ಪತ್ರದ ಮೇಲೆ ಮನವಿ ಪತ್ರಗಳು ಬರ್ತಾ ಇದೆಯಂತೆ. ಯಾವ ವಿಚಾರಕ್ಕೆ ಅಂತ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಸಿಎಂ ಪಾಲ್ಗೊಂಡಿದ್ರು. ಆಗ ಜನ ನೇರವಾಗಿ ಸಿಎಂಗೆ ನಮ್ಮ ಮನವಿಯನ್ನ ಸಲ್ಲಿಸಿದ್ರೆ, ನಮ್ಮ ಸಮಸ್ಯೆಯನ್ನ ಹೇಳಿದ್ರೆ ಬೇಗ ಪರಿಹಾರ ಸಿಗತ್ತೆ ಅನ್ನುವಂತಹ ನಂಬಿಕೆ ಅವ್ರದಲ್ವಾ ಪಾಪ. ಹಾಗಾಗಿ ದೂರದಿಂದ ಬಂದು ಉಪವಾಸ ಇದ್ದು ಬಸ್ಗಳನ್ನು ಹತ್ಕೊಂಡು ಬಂದು ಕೈಯಲ್ಲಿ ಮನವಿ ಪತ್ರ ತಗೊಂಡು ಸಿಎಂಗೆ ಕೊಟ್ಟಿದ್ದಾರೆ. ಆದರೆ ಮನವಿ ಪತ್ರಗಳು ಸಿಎಂ ಗಮನಕ್ಕೆ ಬಂದಿದ್ಯಾ ಅಥವಾ ಇಲ್ವಾ ಅಂದ್ರೆ ಕಸದ ರಾಶಿಯಲ್ಲಿ ಸಿಕ್ಕಿದೆ ಇವೆಲ್ಲವೂ ಕೂಡ. ಅಂದ್ರೆ ತಲೆಗೆ ತಗೊಂಡಿಲ್ಲ ಅವ್ರು ಯಾರು ಕೂಡ, ಅದನ್ನ ಗಮನಕ್ಕೆ ತಗೊಂಡಿಲ್ಲ ಅಂತ ಪಾಪ ದೂರದಿಂದ ಬಂದಿರ್ತಾರೆ. ಇಲ್ಲಿ ಆಗ್ತಾ ಇರೋದೇನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಕೈಗೆ ಸಿಕ್ಕಂತಹ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ. ತಾರೀಕು ಸಿದ್ದರಾಮಯ್ಯನವರು ಏನು ಚಾಮರಾಜನಗರಕ್ಕೆ ಕೃತಜ್ಞತಾ ಸಭೆಗೆ ಬಂದಿದ್ರು. ಆ ಸಭೆಯಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ, ಈ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವರಿಗೆ ಮನವಿ ಕೊಡೋಕ್ಕೆ ಪೊಲೀಸ್ನವ್ರ ಮುಖಾಂತರ ಹೇಳಿದಾಗ ಪೊಲೀಸ್ನವ್ರು ಒಂದು ಕಡೆ ಕೂರಿಸಿ ನಮ್ಮನ್ನ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೆ. ಆದರೆ ಆ ಒಂದು ಮೆಮೊರಂಡಮ್ಗೆ ಗೌರವ ಕೊಡದೆ ನಾವೇನು ಒಬ್ಬೊಬ್ರು ಕೇಳ್ಕೊಂಡಿಲ್ಲ, ಇಡೀ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳಿದೆ ಹೊರತು ಯಾರೋ ಒಬ್ಬರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾರೆ. ವಿಜಯ್, ತಾವು ಕೊಟ್ಟಂತಹ ಮನವಿ ಪತ್ರ ಈ ರೀತಿಯಾಗಿ ಡಸ್ಟ್ಬಿನ್ ಅಲ್ಲಿ ಸಿಕ್ಕಿದೆ ಅಂತ ಜನರಿಗೆ ಗೊತ್ತಾದಾಗ ಅವ್ರಂತಾರೆ ಮತ್ತೆ ಯಾವ ಪುರುಷಾರ್ಥಕ್ಕಪ್ಪ ಇದನ್ನ ಮಾಡ್ಬೇಕಿತ್ತು ಅಂತ ಅನ್ಕೊಳ್ಳಲ್ವಾ? ಖಂಡಿತವಾಗಿಯೂ ವಿದ್ಯಾ, ಇದೇ ಆದಂತ ಒಂದು ಪರಿಸ್ಥಿತಿ ಇದೀಗ ಚಾಮರಾಜನಗರದಲ್ಲಿ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಜುಲೈ 10ರಂದು ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕೃತಜ್ಞತಾ ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿತ್ತು. ಆ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಹಾಜರಿದ್ರು ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಖುದ್ದು ರೈತ ಸಂಘದ ಸದಸ್ಯರು ಇರ್ಬೋದು, ಅದ್ರ ಜೊತೆಗೆ ಬೇರೆ ಇನ್ನಿತರ ಒಂದು ಸದಸ್ಯರು ಕೂಡ ಒಂದು ಮನವಿ ಪತ್ರಗಳನ್ನ ಕೊಡೋದಕ್ಕೆ ಮುಂದಾದ್ರು ಅಂತ ಹೇಳ್ಬೋದು. ಆದ್ರೆ ಈ ಮನವಿ ಪತ್ರಗಳು ಇದೀಗ ಒಂದು ಕಸದ ಬುಟ್ಟಿಗೆ ಸೇರಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಸಿಎಂ ನಡಿಗೆ ಸಾಕಷ್ಟು ಒಂದು ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಯಾಕಂದ್ರೆ ಬಿಸಿಲು ಮಳೆಯಂತೆ ನಾವು ಕಾಯ್ಕೊಂಡು ಒಂದು ಸಿಎಂಗೆ ಒಂದು ಮನವಿಯನ್ನ ಸಲ್ಲಿಸಿದ್ದು. ಆದ್ರೆ ಸಿಎಂಗೆ ಕೊಟ್ಟಂತ ಮನವಿ ಪತ್ರದ ಪರಿಸ್ಥಿತಿ ಇರುತ್ತೆ. ನಾವು ಯಾರ ಬಳಿ ಒಂದು ಮನವಿಯನ್ನ ಹೇಳ್ಕೊಳ್ಳೋದು ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ಕೂಡ ರೈತರು ಹೊರಹಾಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.